ಎಲ್ರಿಗೂ ನಮಸ್ತೆ. ನಾನು ಶುಭಶ್ರೀ ಜೈನ್. ಕಳೆದ ಸುಮಾರು 15 ವರ್ಷಗಳಿಂದ ಕರ್ನಾಟಕದ ಜನತೆಗೆ ಯುಪಿಎಸ್ ಮತ್ತು ಬ್ಯಾಟರಿ ಉಪಕರಣಗಳ ಮಾರಾಟ ಹಾಗೂ ದುರಸ್ತಿ ಸೇವೆ ಒದಗಿಸಿದ ಬೆಂಗಳೂರಿನ ಬ್ಯಾಟರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಇದೀಗ ಹಲವು ವಿಶೇಷತೆಗಳನ್ನು ಒಳಗೊಂಡ ಬಸುಕಿ ಎಂಬ ಬ್ರ್ಯಾಂಡಿನ ಮುಖಾಂತರ ಲಿಥಿಯಂ ಯುಪಿಎಸ್ ಅನ್ನು ಪರಿಚಯಿಸಿದ್ದಾರೆ. ಆಕರ್ಷಕ ವಿನ್ಯಾಸ, ಸ್ಪರ್ಧಾತ್ಮಕ ಬೆಲೆ, ಅತ್ಯಂತ ಹಗುರ ಹಾಗೂ ಕಿಂಚಿತ್ತೂ ನಿರ್ವಹಣೆ ಇಲ್ಲದ ಲಿಥಿಯಂ ಯುಪಿಎಸ್ ಮಾರುಕಟ್ಟೆಗೆ ಬಂದಿದೆ. ಇದು ಸದ್ಯದ ಮಟ್ಟಿಗೆ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲಾವಾರು ಹಂಚಿಕೆದಾರರನ್ನ ಮತ್ತು ವಿತರಕರನ್ನ ಹೊಂದಿದ್ದು, ಇವರುಗಳ ಮೂಲಕ ಸಮಸ್ತ ಗ್ರಾಹಕರಿಗೆ ಮಾರಾಟ ಮತ್ತು ಸೇವೆಯನ್ನ ಪೂರೈಕೆ ಮಾಡ್ತಿದ್ದು, ಮುಂದಿನ ದಿನಗಳಲ್ಲಿ ಭಾರತದಾದ್ಯಂತ ಮಾರಾಟ ಮತ್ತು ಸೇವೆಯನ್ನ ನೀಡಲು ತಯಾರಿ ನಡೆಸುತ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಬಸುಕಿ ಲಿಥಿಯಂ ಯುಪಿಎಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಎಸ್ಪಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಫಸ್ಟ್ ಟೈಮ್ ನಾನು ಕೇಳ್ತಿರುವಂಥದ್ದು ಲಿಥಿಯಂ ಯುಪಿಎಸ್ ಬಗ್ಗೆ. ಕರ್ನಾಟಕದ ಫಸ್ಟ್ ಪ್ರಾಡಕ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಏನಿದು ಪ್ರಾಡಕ್ಟ್, ತಾವು ಎಕ್ಸ್ಪ್ಲೈನ್ ಮಾಡೋದಾದರೆ? ಮೇಡಮ್, ನಾವು ಸುಮಾರು 15 ವರ್ಷಗಳಿಂದ ನಾವು ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು, ನಾರ್ಮಲ್ ಯು ಪಿ ಎಸ್ಗಳನ್ನ ಸೇಲ್ ಮಾಡ್ತಾ ಬಂದ್ವಿ, ಬೇರೆ ಬೇರೆ ಬ್ರ್ಯಾಂಡ್ಗಳದ್ದು. ಆದರೆ ನಮಗೊಂದು ಐಡಿಯಾ ಬರ್ತಾ ಇತ್ತು, ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಬೇಕಲ್ಲ, ಸ್ಮಾರ್ಟ್ ಸೊಲ್ಯೂಷನ್ ಬೇಕಂತೇಳಿ. ಅದಕ್ಕೆ ನಾವು ಮೊದಲು ಎಲೆಕ್ಟ್ರಿಕ್ ಬೈಕಲ್ಲಿ ಲೆಡ್ ಆ್ಯಸಿಡ್ ಬ್ಯಾಟ್ರಿನ ರನ್ ಮಾಡಿ ಅದರದ್ದೆಲ್ಲ ಫೇಲೋರೇಷನ್ ನೋಡಿಕೊಂಡು ನಾವು ಅದನ್ನು ಕ್ವಿಟ್ ಮಾಡಿದ್ವಿ. ಇದರಲ್ಲೇನೋ ಆಗಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಬೈಕಲ್ಲಿ ಒಂದು ಏನು ರೆವಲ್ಯೂಷನ್ ಆಗಿದೆಯಲ್ಲ, ಆ ರೆವಲ್ಯೂಷನ್ ಬೇಸ್ ಮೇಲೆ ಅದೇ ಒಂದು ಬ್ಯಾಟ್ರಿನ ಯೂಸ್ ಮಾಡಿಕೊಂಡು ನಾವು ಯಾಕೆ ಯು ಪಿ ಎಸ್ಸಲ್ಲಿ ಲಾಂಚ್ ಮಾಡ್ಬೋದು ಅಂತ ಥಿಂಕ್ ಮಾಡಿ ನಾವು ಇನ್ ಹೌಸ್ ಒಂದು 2 years 3 years R&D ಮಾಡಿ ಆಮೇಲೆ ನಾವು ಕಳೆದ 3 ವರ್ಷದಿಂದ ಈ ಮಾರ್ಕೆಟಿಗೆ ಬಿಟ್ಟಿದ್ದೀವಿ. ಬಸುಕಿ ಲಿಥಿಯಂ ಯು ಪಿ ಎಸ್ ಅಂತ ನಾವು ಲಾಂಚ್ ಮಾಡಿದ್ವಿ. ಅದು ನಮ್ಮ ಕನ್ನಡಿಗರು ಒಂದು ಒಳ್ಳೆ ಅಭೂತಪೂರ್ವವಂತ ಸಹಕಾರ ನೀಡಿದ್ದಕ್ಕೆ ಒಂದು ಓವರ್ನೈಟ್ ಬ್ರ್ಯಾಂಡ್ ಆಯಿತು ಅಂತ ಹೇಳ್ಬೋದು. ಅದು ಸಮಸ್ತ ಕನ್ನಡಿಗರನ್ನ ಗೆದ್ದಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗುತ್ತೆ ಮೇಡಮ್. ಇದೊಂದು ಇನೋವೇಟಿವ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಯು ಪಿ ಎಸ್ ಅಂದ ತಕ್ಷಣ ನಿಮಗೆ ದೊಡ್ಡದಾಗಿ ಬ್ಯಾಟ್ರಿ, ಆ್ಯಸಿಡು, ಡಿಸ್ಟಿಲ್ ವಾಟರು, ದೊಡ್ಡ ಜಾಗ ಬೇಕು, ಲೇಡೀಸ್ ಅದನ್ನು ಮುಟ್ಟದೇ ಇರೋದು, ಆ ಜಾಗ ಎಲ್ಲ ಡರ್ಟಿ ಆಗಿರೋದು, ಎಲ್ಲರ ಮೈಂಡಲ್ಲಿ ಆ ಥರ ಇರುತ್ತೆ. ಬಟ್ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕಪ್ಪ, ಸ್ಮಾರ್ಟ್ ಆಗಬೇಕು, ಹಾಲಲ್ಲೇ ಫಿಟ್ ಮಾಡಬೇಕು, ಎಲ್ಲೋ ಸೈಡಲ್ಲಿ ಫಿಟ್ ಮಾಡಬಾರ್ದು ಇದನ್ನು. ಆಮೇಲೆ ಟೋಟಲಿ ಮೇಂಟೆನೆನ್ಸ್ ಫ್ರೀ ಆಗಿರಬೇಕು. ಎಲ್ಲರ ಜನರಿಗೂ ಮೇಂಟೆನೆನ್ಸ್ ಮಾಡೋದೊಂದು ಕಿರಿಕಿರಿ ಇದೆ. ಬೈಕ್ ಮೇಂಟೈನ್ ಮಾಡಬೇಕು, ಕಾರ್ ಮೇಂಟೈನ್ ಮಾಡಬೇಕು, ಎಲ್ಲದು ಮೇಂಟೆನೆನ್ಸ್ ಅಂತಿದೆ. ಒಂದು ಯು ಪಿ ಎಸ್ ಅಲ್ಲೂ ಒಂದು ಮೇಂಟೆನೆನ್ಸ್ ಇರದೇ ಇರೋಂಥ ಒಂದು ಪ್ರಾಡಕ್ಟ್ ಇರಬೇಕು, ಫಿಟ್ ಆ್ಯಂಡ್ ಫಾರ್ಗೆಟ್ ಇರಬೇಕು, ಮತ್ತು ವಾಲ್ ಮೌಂಟ್ ಆಗಬೇಕು. ನಾವು ಬಿಗಿನಿಂಗಿಂದ ನಾವು ಈ ಪ್ರಾಡಕ್ಟನ್ನು ನಾವು ಇನೋವೇಟ್ ಮಾಡಿ ಅಥವಾ ಡಿಸೈನ್ ಮಾಡುವಾಗ ನಾವು ಮಸ್ಟ್ ಥಿಂಕ್ ಮಾಡಿದ್ದೆ, ಹೆವಿ ಟೈಮ್ ಸ್ಪೆಂಡ್ ಮಾಡಿದ್ದೆ ವಾಲ್ ಮೌಂಟ್ ಡಿಸೈನ್ ಮಾಡಬೇಕಂತ. ಅದರಲ್ಲಿ ಯಶಸ್ವಿಯಾಗಿ ಕ್ಲಿಕ್ ಆಗಿದೆ. ಓಕೆ ಸರ್, ತಾವೇ ಹೇಳಿದ್ರಿ ಫಸ್ಟ್ ನಾವು ಎಲೆಕ್ಟ್ರಿಕ್ ಬೈಕ್ ಮೇಲೆ ಟ್ರೈ ಮಾಡೋದಕ್ಕೆ ನೋಡಿದ್ವಿ, ಬಟ್ ಅದರಲ್ಲಿ ಫೇಲ್ಯೂರ್ ಆದ್ವಿ ಅಂತ. ಬಟ್ ತಾವು ಹಿಡಿದ ಸಾಧನೆ ಏನೋ ಹಠವನ್ನು ಬಿಡಲಿಲ್ಲ ಅನಿಸುತ್ತೆ. ಮತ್ತೆ ನಾವು ಪ್ರಯತ್ನಪಟ್ಟು ಈಗ ಯು ಪಿ ಎಸ್ ಅನ್ನು ನೀವು ಜಾರಿಗೆ ತಂದಿದ್ದೀರಾ, ಸಕ್ಸಸ್ ಕೂಡ ಆಗಿದ್ದೀರಾ. ಈ ಪ್ರಾಡಕ್ಟ್ನ ವಿಶೇಷತೆ ಬಗ್ಗೆ ಹೇಳೋದಾದರೆ ತಾವು? ಮೇಜರ್ ವಿಶೇಷತೆ ಅಂದರೆ ಫಿಟ್ ಆ್ಯಂಡ್ ಫಾರ್ಗೆಟ್. ಇದರಲ್ಲಿ ಯಾವುದು ಆ್ಯಸಿಡ್ ಇಲ್ಲ, ಡಿಸ್ಟಿಲ್ ವಾಟರ್ ಇಲ್ಲ, ಟೋಟಲಿ ಜೀರೋ ಮೇಂಟೆನೆನ್ಸ್ ಆಗಿದೆ. ಮತ್ತು ನಾರ್ಮಲ್ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳು ಹಜಾರ್ಡಸ್ ಫ್ಯೂಮ್ಸನ್ನು ಜನರೇಟ್ ಮಾಡುತ್ತೆ. ಅದರಿಂದ ಹ್ಯೂಮನ್ ಬ್ರೀತ್ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಮೊದಲು ನೀವು ಯಾಕೆ ಯೂಸ್ ಮಾಡ್ತಿದ್ರಿ ಅಂದರೆ ನಮಗೆ ಅವಕಾಶ ಇರಲಿಲ್ಲ, ಬೇರೆ ಆಪ್ಷನ್ ಇರಲಿಲ್ಲ, ಅದಕ್ಕೆ ಯೂಸ್ ಮಾಡ್ತಾ ಇದ್ವಿ. ಇವಾಗ ಅವಕಾಶ ಬಂದಿದೆ, ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಯು ಪಿ ಎಸ್ಗಳನ್ನು ನಾವು ಬೆಡ್ರೂಮ್ಗಳಲ್ಲಿ ಇನ್ಸ್ಟಾಲ್ ಮಾಡಬೇಡಿ ಅಂತ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ನಾವು 8 to 10 hours ಅಲ್ಲಿ ನಾವು ಬ್ರೀತ್ ಮಾಡೋದ್ರಿಂದ, ನಾವು ಸ್ಟೇ ಮಾಡೋದ್ರಿಂದ ಅಲ್ಲಿ ಇನ್ಸ್ಟಾಲ್ ಮಾಡಬೇಡಿ ಅಂತ ಹೇಳ್ತೀವಿ ನಾರ್ಮಲ್ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು. ಬಟ್ ಈ ಯು ಪಿ ಎಸ್ ಅಲ್ಲಿ ಯಾವುದೇ ಲಿಕ್ವಿಡ್ ಕೆಮಿಕಲ್ ಇಲ್ಲದೇ ಇರೋದ್ರಿಂದ ನೀವು ಯಾವ ಪ್ಲೇಸಲ್ಲಿ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಬೋದು. ಮತ್ತು ಇದು ಎಕೋ ಫ್ರೆಂಡ್ಲಿ ಆಗಿದೆ, ಇನೋವೇಟಿವ್ ಪ್ರಾಡಕ್ಟ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಸ್ಲೀಕ್ ಇನ್ ಸೈಜ್, ಫಿಟ್ ಆ್ಯಂಡ್ ಫಾರ್ಗೆಟ್ ಆಗಿದೆ ಅಂತ ಹೇಳ್ಬೋದು ಮೇಡಮ್. ಇದನ್ನು ಲಿಥಿಯಂನಿಂದ ಏನು ಹೆಲ್ತ್ಗೆ ಎಫೆಕ್ಟ್ ಇಲ್ವಾ? ಇದರಲ್ಲಿ ಯಾವುದು ಲಿಕ್ವಿಡ್ ಐಟಮ್ ಬರಲ್ಲ ಮೇಡಮ್, ಎಲ್ಲ ಟೋಟಲ್ ಸಾಲಿಡ್ ಐಟಮ್ ಬರುತ್ತೆ. ಇದು ಯಾವುದು ಲೈಕ್ ನಿಮ್ಮ ಮೊಬೈಲಲ್ಲಿ ಏನು ಬ್ಯಾಟ್ರಿ ಇದೆಲ್ಲ ಸೇಮ್ ಬ್ಯಾಟ್ರಿ ವಿ ಆರ್ ಯೂಸಿಂಗ್ ಅಂತ ಹೇಳ್ಬೋದು ಮೇಡಮ್. ಓಕೆ, ಇವಾಗ ಇನ್ಸ್ಟಾಲೇಷನ್ ಮಾಡೋದಾದ್ರೆ ಜನರಿಗೆ ಇದನ್ನು ನಾವು ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಅನ್ಕೋತೀರಿ. ತಮ್ಮ ಕಡೆಯಿಂದ ಅಂದರೆ ತಮ್ಮ ಕಂಪ್ನಿ ಕಡೆಯಿಂದ ಇನ್ಸ್ಟಾಲೇಷನ್ ಹೇಗಿರುತ್ತೆ? ಅಥವಾ ಇವಾಗ ನಿಮ್ಮ ಕಂಪ್ನಿಯಿಂದ ತಗೊಂಡು ಹೋಗಿ ನಾವೇ ಇನ್ಸ್ಟಾಲ್ ಮಾಡ್ಬೋದಾ? ಹೇಗೆ ಅಷ್ಟು ಈಸಿಯಾಗಿದೆಯಾ ಹೇಗೆ? ಟೋಟಲ್ ಇನ್ಸ್ಟಾಲೇಷನ್ ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ ಅಂತ ಹೇಳ್ಬೋದು. ಯಾರಾದರೂ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ನಾರ್ಮಲ್ ಯು ಪಿ ಎಸ್ ಬ್ಯಾಟ್ರಿಗಳನ್ನಾದರೆ ಒಂದು ಬ್ಯಾಟ್ರಿ ಬೇರೆ ಇರುತ್ತೆ, ಯು ಪಿ ಎಸ್ ಬೇರೆ ಇರುತ್ತೆ, 60 to 70 kg ವೇಟ್ ಇರುತ್ತೆ, ಅದನ್ನು ಎತ್ತಲಿಕ್ಕೆ 2 ಜನ ಬೇಕು, ಅದನ್ನು ಜಾಯಿಂಟ್ ಮಾಡಲಿಕ್ಕೆ ಸ್ಪಾರ್ಕ್ ಬರುತ್ತೆ, ಇದೆಲ್ಲ ಹರ್ಡಲ್ಸ್ ಇರುತ್ತೆ. ಬಟ್ ನಮ್ಮ ಯು ಪಿ ಎಸ್ ಏನಂದರೆ ನೀವು ನಾರ್ಮಲ್ ಒಂದು ಸ್ಟೆಬಿಲೈಸರು, ಟಿ ವಿ ಹೆಂಗೆ ಇನ್ಸ್ಟಾಲ್ ಮಾಡ್ತೀರಲ್ಲ ಆ ಥರ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ. ಜಸ್ಟ್ ವಾಲ್ ಮೌಂಟ್ ಬೇಕಂದ್ರೆ ನೀವು ಎಲೆಕ್ಟ್ರಿಷಿಯನ್ ಕರಿಬೋದು, ಇಲ್ಲಾಂದರೆ ನೀವೇ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಮತ್ತು ಪೋರ್ಟೇಬಲ್ ಡಿಸೈನ್ ಇದೆ. ನಿಮ್ಮ ಕಾರ್ ನೀವು ಎಲ್ಲೋ ಟ್ರಿಪ್ ಹೋಗ್ತೀರಾ, ಔಟ್ಸೈಡ್ ಹೋಗ್ತೀರಾ, ಅಥವಾ ಟೆರೆಸ್ ಮೇಲೆ ಏನೋ ಪಾರ್ಟಿ ಮಾಡಬೇಕಂತೀರಾ, ನೀವು 19 kg ವೇಟ್ ಇರೋದ್ರಿಂದ ಈಸಿಲಿ ಕ್ಯಾರಿ ಮಾಡ್ಕೊಂಡು ನೀವು ಮೇಲ್ಗಡೆ ತೊಗೊಂಡೋಗಿ ನೀವು ಅದನ್ನು ಯೂಸ್ ಮಾಡ್ಬೋದು. ಆ ಥರ ಡಿಸೈನ್ ಮಾಡಿದ್ವಿ ಮೇಡಮ್. ಅಂದರೆ ಇನ್ಸ್ಟಾಲೇಷನ್ ಟೋಟಲಿ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಹೇಳ್ಬೋದು. ಯಾವುದೋ ಎಲೆಕ್ಟ್ರಿಷಿಯನ್ ಬೇಕು ಅಥವಾ ಎಕ್ಸ್ಪರ್ಟ್ಸೇ ಬೇಕು ಅನ್ನೋ ಒಂದು ಪ್ರಶ್ನೆ ಇಲ್ಲ. ಅಂದರೆ ಈ ಕ್ವೆಶನ್ ಎಷ್ಟು ಪ್ರಾಪರ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ತಾವು ಕ್ಲಾರಿಫೈ ಮಾಡಬೇಕು. ಈ ಯು ಪಿ ಎಸ್ ಅನ್ನು ಇವಾಗ ಸಾಕಷ್ಟು ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಿವೆ, ಜೊತೆಗೆ 4 wheeler 2 wheeler ಏನಾಗಿರಬಹುದು, ಅದಕ್ಕೂ ಇದು ಯೂಸ್ ಆಗುತ್ತಾ ಹೇಗೆ?
ಮೇಡಮ್ ನೋಡಿ ಇದು ಯು ಪಿ ಎಸ್ ಬಂದ್ಬಿಟ್ಟು ನಿಮಗೆ ನಾವು ಲೈಟಿಂಗ್ ಪರ್ಪಸ್ ಅಂತ ಡಿಸೈನ್ ಮಾಡಿದ್ದು. ನಿಮ್ಮ ಮನೆ ಲೈಟ್ಸು, ಫ್ಯಾನು, ಟಿ ವಿ, ಮಿಕ್ಸಿ ಎಲ್ಲ ರನ್ ಆಗುತ್ತೆ. ಎಲೆಕ್ಟ್ರಿಕ್ ಬೈಕಿಗೆ ರನ್ ಮಾಡಬೇಕಂದ್ರೆ ಅದು ಆಗುತ್ತೆ, ಬಟ್ ಅದು ಎಮರ್ಜೆನ್ಸಿ ಕೇಸು. ಅಂದರೆ ಅದು ಇದೇ ಯು ಪಿ ಎಸ್ ನೀವು ಅದಕ್ಕೆ ಯೂಸ್ ಮಾಡ್ತೀರಿ ಅಂತಂದರೆ ಅದು ಇನ್ವೆಸ್ಟ್ಮೆಂಟ್ ವರ್ತ್ ಇರೋಂಗಿಲ್ಲ, ಅದು ಎಡಿಷನಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಓಕೆ, ಈಗ ಯೂಶ್ವಲಿ ನಾವು ಮನೆಯಲ್ಲಿರುವಂತಹ ಸಾಮಾನ್ಯ ಯು ಪಿ ಎಸ್ ಬಗ್ಗೆ ನೋಡೋದಾದ್ರೆ ಒಂದು ಯು ಪಿ ಎಸ್ ಅಲ್ಲಿ ಇಷ್ಟೇ ಲೈಟ್ ಆನ್ ಆಗುತ್ತೆ, ಇಷ್ಟೇ ಫ್ಯಾನ್ ಆನ್ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಇದ್ರಲ್ಲಿ ಹೇಗೆ ಮೇಡಮ್? ಸ್ಟಾರ್ಟಿಂಗ್ ಒಂದು 1 kV ಇಂದ ಸ್ಟಾರ್ಟ್ ಆಗುತ್ತೆ. 1.2 kV ಯು ಪಿ ಎಸ್ ಬರುತ್ತೆ, 1000 ವ್ಯಾಟ್ ಸಪೋರ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ಒಂದು ಮನೆ ಅಂದಮೇಲೆ ಒಂದು 3 ಟ್ಯೂಬ್ ಲೈಟು, ಒಂದು 3 ಫ್ಯಾನು, ಒಂದು ಟಿ ವಿ ಅಥವಾ ಒಂದು ಕಂಪ್ಯೂಟರ್ ಲೋಡ್ ಕೊಟ್ಟರೆ ನಿಮಗೆ 2 to 3 ಅವರ್ಸ್ ಬ್ಯಾಕಪ್ ಬರುತ್ತೆ. ಸಂಪೂರ್ಣ ರಾತ್ರಿ ಒಂದು ಫ್ಯಾನ್ ರನ್ ಆಗುತ್ತೆ. ಬರೀ ಟಿ ವಿ ಅಷ್ಟು ರನ್ ಮಾಡಿದ್ರೆ 5 to 6 ಅವರ್ಸ್ ಬರುತ್ತೆ. ಈ ಥರ ವರ್ಕ್ ಆಗುತ್ತೆ ಮೇಡಮ್. ಬರೀ ಒಂದು ಕಂಪ್ಯೂಟರ್ ಅಷ್ಟೇ ಆನ್ ಮಾಡಿದ್ರೆ 5 to 6 ಅವರ್ಸ್ ಬರುತ್ತೆ. ಸಂಪೂರ್ಣ ಒಂದು 10 to 12 ಅವರ್ಸ್ ನಿಮ್ಗೆ ಒಂದು ಲ್ಯಾಪ್ಟಾಪ್ ರನ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಲೋಡ್ಸನ್ನು ಏನು ಮಾಡ್ತೀವಿ ಅಂತಂದರೆ, ಜನರಲಿ ಮನೆಗಳಲ್ಲಿ ಲೋಡು ಈವ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ. ಹೆವಿ ಲೋಡ್ ಬೀಳೋದು ಅಂದರೆ ಈವ್ನಿಂಗ್ 6 o'clock 10 o'clock ಅಂತ ಕನ್ಸಿಡರ್ ಮಾಡ್ತೀವಿ. ಆ ಥರ ಒಂದು ಬೇಸಿಕ್ ಫ್ಯಾಮಿಲಿಗೆ ಈಗ ಒಂದು 1 BHK 2 BHK ಹೌಸ್ಗೆ ಅಥವಾ 4 to 5 ಮೆಂಬರ್ಸ್ ಇರೋ ಹೌಸ್ಗೆ 1 kV ಸಫಿಷಿಯೆಂಟ್ ಆಗುತ್ತೆ. ನನಗೆ ಇನ್ನೂ ಮೋರ್ ಕನ್ವಿನಿಯೆಂಟ್ ಬೇಕು, ನನಗೆ ಇನ್ನೂ ಹೆವಿ ಬೇಕಂದರೆ ನಮ್ಮಲ್ಲಿ 1 kV to 10 kV ಮಾಡಲ್ ಇದೆ ಮೇಡಮ್. 1 kV 2 kV 3 kV ಏನಾಗುತ್ತೆ, ಡೊಮೆಸ್ಟಿಕ್ ಅಪ್ಲಿಕೇಶನ್ ಆಗುತ್ತೆ. 3 kV ಆ್ಯಂಡ್ ಆಲು ಅಥವಾ ಅಪ್ ಟು 10 kV ವರೆಗೂ ನಿಮಗೆ ಕಮರ್ಷಿಯಲ್ ಅಪ್ಲಿಕೇಶನ್, ನಿಮ್ಮ ಆಫೀಸ್ ಇರ್ಬೋದು, ರೆಸಾರ್ಟಲ್ಲಿ, ವಿಲ್ಲಾದಲ್ಲಿ ಎಲ್ಲಾದರೂ ನೀವು ಯೂಸ್ ಮಾಡ್ಕೋಬೋದು. ಬೇಸ್ಡ್ ಆನ್ ಕೆಪಾಸಿಟಿ, ನೀವು ಎಷ್ಟು ಕೆಪಾಸಿಟಿ ಬೇಕು ಅದರ ಬ್ಯಾಕಪ್ ಬೇಸ್ ಮೇಲೆ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಟೋಟಲಿ ನಿಮ್ಮದು ಒಂದು ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ಬೋದು ಮೇಡಮ್. ಓಕೆ ಸರ್, ಇನ್ನು ಚಾರ್ಜಿಂಗ್ ಬಗ್ಗೆ ಹೇಳೋದಾದರೆ ಇದನ್ನು ಹೆಂಗೆ ಚಾರ್ಜ್ ಮಾಡೋದು? ಎಷ್ಟೊತ್ತು ಚಾರ್ಜ್ ಮಾಡಬೇಕಾಗುತ್ತೆ? ಎಷ್ಟೊತ್ತು ಚಾರ್ಜ್ ಮಾಡಿದ್ರೆ ಎಷ್ಟೊತ್ತು ಇದು ಬರುತ್ತೆ? ನಾರ್ಮಲ್ ನಿಮಗೆ ಟ್ರೆಡಿಷನಲ್ ಬ್ಯಾಟ್ರಿಗಳಲ್ಲಾದರೆ ನಿಮಗೆ ಮಿನಿಮಮ್ 10 to 12 ಅವರ್ಸ್ ಚಾರ್ಜಿಂಗ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಸರಿ ಚಾರ್ಜ್ ಆಗಲಿಕ್ಕೆ ನಿಮಗೆ 5 to 6 ಅವರ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸರಿ ಬ್ಯಾಟ್ರಿ ಫುಲ್ ಎಂಟಿ ಆದರೆ, ಜೀರೋ ಆದರೆ 5 to 6 ಅವರ್ಸಲ್ಲಿ ಬ್ಯಾಟ್ರಿ ಫುಲ್ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್. ಇದನ್ನು ಅದೇ ನೆಕ್ಸ್ಟ್ ಅಂದರೆ ಡಿಸೈನ್ ಬ್ಯಾಕಪ್. ಇವಾಗ ನಾವು ಹೇಳಿದ್ನಲ್ಲ ನಿಮಗೆ, ಒಂದು 3 ಟ್ಯೂಬ್ ಲೈಟು, 3 ಫ್ಯಾನ್, ಒಂದು ಟಿ ವಿ ಲೋಡ್ ಕೊಟ್ಟರೆ ಏನು ಬ್ಯಾಕಪ್ ಬರ್ತದೆ ಆ ಥರ ಡಿಸೈಡ್ ಬ್ಯಾಕಪ್ ಬರುತ್ತೆ ಮೇಡಮ್. ವೇರಿಯೇಷನ್ ಆಗುತ್ತೆ. 1 kVಗೆ ವೇರಿಯೇಷನ್ ಬ್ಯಾಕಪ್ ಬರುತ್ತೆ, 2 kVಗೆ ವೇರಿಯಂಟ್ ಬ್ಯಾಕಪ್ಸ್ ಬರುತ್ತೆ. ಬೇಸ್ಡ್ ಆನ್ ಕಸ್ಟಮೈಸೇಷನ್, ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಬೇಸ್ಡ್ ಅಂದ್ರೆ ನಾವು ಡಿಸೈನ್ ಕೊಡ್ತೀವಿ. ಯೂಶುವಲಿ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಕರೆಂಟ್ ಬಿಲ್ ಬಗ್ಗೆ ಚಿಂತೆ ಮಾಡ್ತಾರೆ. ಸೊ ಇದರ ಚಾರ್ಜ್ಗೆ ಜಾಸ್ತಿ ಹೋಗುತ್ತಾ, ಹೇಗೆ? ಇದರಲ್ಲಿ ನೋಡಿ ಮೇಡಮ್, ಯಾವುದೇ ಯು ಪಿ ಎಸ್ಗಳಲ್ಲಾಗಲಿ ನಿಮಗೆ ಎಡಿಷನಲ್ ಕನ್ಸಂಪ್ಷನ್ ಅಂತ ಬರಲ್ಲ. ಯಾಕಂದರೆ ನಿಮಗೆ ಪವರ್ ಕಟ್ ಆದಾಗ ಏನಾಗುತ್ತೆ, ನಿಮಗೆ ಕರೆಂಟ್ ಬಿಲ್ ಸೇವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಡೈಲಿ 1 hour ಪವರ್ ಕಟ್ ಆಗ್ತಾ ಇದೆ ಅಂದರೆ ಆ ಪವರ್ ಸೇವ್ ಆಗಿರುತ್ತೆ. ನೀವು ಯು ಪಿ ಎಸ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಆ ಪವರ್ ಆ್ಯಡ್ ಆನ್ ಆಗುತ್ತೆ. ಅಷ್ಟು ಬಿಟ್ಟರೆ ಎಡಿಷನಲ್ ನಿಮಗೆ ಇದು ಆಗಲ್ಲ. ಇದು ಚಾರ್ಜ್ ಆಗಲಿಕ್ಕೆ 1 ಯೂನಿಟ್ ತೊಗೊಳುತ್ತೆ, ಡಿಸ್ಚಾರ್ಜು 1 ಯೂನಿಟ್ ಮಾಡುತ್ತೆ. ಎಡಿಷನಲ್ ಲಾಸಸ್ ಅಂತ ಬರಲ್ಲ ಮೇಡಮ್. ಓಕೆ, ಇನ್ನು ವಾರಂಟಿ ಬಗ್ಗೆ ಹೇಳೋದಾದರೆ ಈ ಪ್ರಾಡಕ್ಟ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಮೇಡಮ್, ಇದು ವಾರಂಟಿಲಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಯಾವ ಬ್ರ್ಯಾಂಡ್ಗಳು ಅಥವಾ ಯಾವುದು ಎಕ್ಸಿಸ್ಟಿಂಗ್ ಯು ಪಿ ಎಸ್ ಕಂಪ್ನಿಗಳು ವಾರಂಟಿ ಕೊಡಲ್ಲ. ಅಷ್ಟು ವಾರಂಟಿ ಕೊಡ್ತಾ ಇದ್ದೀವಿ ನಾವು. 5 years ವಾರಂಟಿ ಕೊಡ್ತಾ ಇದ್ದೀವಿ. ಮಿನಿಮಮ್ 10 years ಬ್ಯಾಟ್ರಿ ಲೈಫ್ ಬರುತ್ತೆ. ನಾರ್ಮಲ್ ಲೆಡ್ ಆಸಿಡ್ ಬ್ಯಾಟ್ರಿಗಳಲ್ಲಿ ನಿಮಗೆ ಜಸ್ಟ್ 2 to 3 years ಅಥವಾ 3 to 4 years ಮ್ಯಾಕ್ಸಿಮಮ್ ಲೈಫ್ ಬರುತ್ತೆ. ನೀವು 10 years ವರೆಗೂ ಅಂತಂದ್ರೆ 3 ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ. ನಾರ್ಮಲ್ಗಳಾದರೆ ನಮ್ಮದು ಅಪ್ ಟು 10 years ವರೆಗೂ ಲೈಫ್ ಬರುತ್ತೆ. ಬ್ಯಾಟ್ರಿಗಳನ್ನ ನಾವು ನಿರ್ಧಾರ ಮಾಡೋದು ಯಾವ ಥರ ಅಂದರೆ ಲೈಫ್ ಸೈಕಲ್ಸ್ ಮೇಲೆ. ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರಿಗಳಲ್ಲಿ ನಿಮಗೆ 400 to 500 ಲೈಫ್ ಸೈಕಲ್ಸ್ ಮಾತ್ರ ಇರುತ್ತೆ. ನಮ್ಮದಲ್ಲಿ 2500 ಲೈಫ್ ಸೈಕಲ್ಸ್ ಇರುತ್ತೆ. ಇದನ್ನು ನೀವು ಜನರಲಿ ಎವ್ರಿ ಡೇ ಪವರ್ ಕಟ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ರು 6 to 7 years ಬಂದೇ ಬರುತ್ತೆ. ಎವ್ರಿ ಡೇ ಪವರ್ ಕಟ್ ಅಂತೂ ಆಲ್ ಓವರ್ ಇಂಡಿಯಾ ಎಲ್ಲೂ ಆಗಲ್ಲ. ಬೇಸ್ಡ್ ಆನ್ ದಟ್ ವಿ ಆರ್ ಸೇಯಿಂಗ್ ಅಪ್ ಟು 10 years ವರೆಗೂ ನಿಮ್ಗೆ ಲೈಫ್ ಬರುತ್ತೆ ಅಂತ ಹೇಳ್ತೀವಿ ಮೇಡಮ್. ಓಕೆ, ಇವಾಗ ಒಂದು ಪ್ರಾಡಕ್ಟ್ಗೆ ಒಂದು ಇಷ್ಟು ವರ್ಷ ಅಂತ ವ್ಯಾರಂಟಿ ಇರುತ್ತೆ. ಸೊ ಅದ್ರ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ನೀವು ಸರ್ವಿಸ್ ಕೊಡ್ತೀರಾ, ಹೇಗೆ? ಮೇಡಮ್, ಇದು ಟೋಟಲಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಆದ್ದರಿಂದ ನಾವು ಫಸ್ಟ್ ಕಂಪನಿ ಲಾಂಚ್ ಮಾಡೋದು, ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕಿಂತ ಮೊದಲೇ ನಾವು ಸರ್ವಿಸ್ ಸೆಟಪ್ ಮಾಡ್ಕೊಂಡಿದ್ದೀವಿ. ಆಲ್ ಓವರ್ ಕರ್ನಾಟಕ ಎಟ್ ಪ್ರೆಸೆಂಟ್ ನಾವು ಆನ್ ಸೈಟ್ ಸರ್ವಿಸ್ ಕೊಡ್ತಿದ್ದೀವಿ. ವೇರ್ ಎವರ್ ಯಾವುದೋ ರಿಮೋಟ್ ವಿಲೇಜಲ್ಲಿದ್ದರೂ ನಾವು ಆನ್ ಸೈಟ್ ಸರ್ವಿಸ್ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ. ಫ್ಯೂಚರ್ ಡೇಸಲ್ಲಿ ಆಲ್ ಓವರ್ ಇಂಡಿಯಾ ನಾವು ಸರ್ವಿಸು ಮತ್ತು ಸೇಲ್ಸ್ ನೆಟ್ವರ್ಕನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಮೇಡಮ್. ಈಗ ಟೋಟಲಿ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಮನೆಗೆ ಬಂದು ಆನ್ ಸೈಟ್ ಸರ್ವಿಸ್ ಕೊಡ್ತೀವಿ. ಆಫ್ಟರ್ ವಾರಂಟಿ, ಬಿಫೋರ್ ವಾರಂಟಿ ಆಲ್ಸೋ ವಿ ಆರ್ ಗಿವಿಂಗ್ ಸರ್ವಿಸ್. ಟೋಟಲಿ ವಿ ಆರ್ ಕಮಿಟೆಡ್ ಆನ್ ಸರ್ವಿಸ್. ಇವಾಗ ಈ ಬೇರೆ ಯು ಪಿ ಎಸ್ ಬಗ್ಗೆ ನಾವು ನೋಡಿದ್ರೆ ಅದಕ್ಕೆ ಏನೋ ಒಂದು ಲಿಕ್ವಿಡ್ ಹಾಕುವಂಥದ್ದು ಆ ಥರದ್ದು ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೊಂದ್ಸಲ ಮಾಡ್ತಾ ಇರ್ತಾರೆ. ಇದಕ್ಕೆ ಏನಾದರೂ ಅಂಥದ್ದು ಏನಾದರೂ ಇದೆಯಾ? AMC ಅಂತ ಅವಶ್ಯಕತೆ ಮೇಡಮ್, ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಯಾವುದು ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳ್ಬೋದು ಮೇಡಮ್. ಯಾಕಂದ್ರೆ ಇದು ಟೋಟಲಿ ಫಿಟ್ ಅಂಡ್ ಫಾರ್ಗೆಟ್ ಆಗಿದೆ. ಇದ್ರಲ್ಲಿ ಯಾವುದು ಲಿಕ್ವಿಡ್ ಇಲ್ಲದೆ ಇರೋದ್ರಿಂದ ಆ AMC ಅನ್ನೋ ಪ್ರಶ್ನೆ ಬರಂಗಿಲ್ಲ ಮೇಡಮ್ ಇದರಲ್ಲಿ. ಇನ್ನು ತಮ್ಮ ಕಂಪ್ನಿ ಬಗ್ಗೆ ಹೇಳೋದಾದರೆ ಎಷ್ಟು ವರ್ಷ ಆಯಿತು ಶುರು ಮಾಡಿ, ಜೊತೆಗೆ ತಾವು ಎಷ್ಟು ಪ್ರಾಡಕ್ಟ್ನ ಸೇಲ್ ಮಾಡಿದ್ದೀರಾ, ಜೊತೆಗೆ ಎಷ್ಟು ಕಸ್ಟಮರ್ಸ್ನ ಇದು ರೀಚ್ ಆಗಿದೆ? 2009 ಆನ್ವರ್ಡ್ಸ್ ನಾವು ಬಿಸ್ನೆಸ್ಸನ್ನು ಆರಂಭ ಮಾಡಿದ್ದು. ಬೇರೆ ಬೇರೆ ಬ್ರ್ಯಾಂಡ್ಗಳ ಯು ಪಿ ಎಸ್ಗಳ ಬ್ಯಾಟ್ರಿಗಳನ್ನ ಮಾರ್ತಾ ಇದ್ವಿ. ನಾವು ರೀಸೆಂಟಾಗಿ ಒಂದು 4 yearsಯಿಂದ ಬೆಂಗಳೂರಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗನ್ನು ಆರಂಭ ಮಾಡಿದ್ದೀವಿ. ಸುಮಾರು 5,000 ಪ್ರಾಡಕ್ಟನ್ನು ನಾವು ಸೇಲ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಇದು ನಮಗೆ ಸಮಸ್ತ ಕನ್ನಡಿಗರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಬಿಗಿನಿಂಗಿಂದ, ಇನ್ನೂ ಮಾಡ್ತಾ ಇದ್ದಾರೆ. ಇವಾಗ ನಾವು ಅವರ ಆಶೀರ್ವಾದದಿಂದ ಆಲ್ ಓವರ್ ಇಂಡಿಯಾ ಈ ಒಂದು ಕಂಪ್ನಿನ ಡೆವಲಪ್ ಮಾಡ್ತಾ ಇದ್ದೀವಿ. ನಮಗೆ ಟೋಟಲಿ ವಿ ಆರ್ ಡಿಸೈನ್ ಕಸ್ಟಮರ್ ಫ್ರೆಂಡ್ಲಿ ಪ್ರಾಡಕ್ಟು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸೆಲ್ಲರ್ ಫ್ರೆಂಡ್ಲಿ ಪ್ರಾಡಕ್ಟನ್ನು ಅಥವಾ ಸೆಲ್ಲರ್ ಫ್ರೆಂಡ್ಲಿ
ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ಅದನ್ನು ನಮ್ಮ ಸಮಸ್ತ ಕರ್ನಾಟಕದ ಡೀಲರ್ ಡಿಸ್ಟ್ರಿಬ್ಯೂಟರ್ ನಮಗೆ ಸಪೋರ್ಟ್ ಮಾಡಿದರೆ ನಾವು ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ. ಕರ್ನಾಟಕದ ಒಂದು UPSಗಳಲ್ಲಿ ಯಾವುದೂ ಕರ್ನಾಟಕದ ಬ್ರ್ಯಾಂಡ್ ಇಲ್ಲ, ಬಟ್ ನಾವು ಮೊದಲ ಕರ್ನಾಟಕದ ಬ್ರ್ಯಾಂಡಾಗಿ ಹೊರಹೊಮ್ತೀವಿ. ಅದಕ್ಕೆ ಗ್ರಾಹಕರು ಸಾಥ್ ಕೊಡ್ತಾ ಇದ್ದಾರೆ, ಮತ್ತು ಸೆಲ್ಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ನಮಗೆ ಸಾಥ್ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ ಅಂತ ಹೇಳ್ಬೋದು ಮೇಡಮ್ ಈ ಮೂಲಕ. ಸರ್, ಈಗ ಸಾಮಾನ್ಯವಾಗಿ ಎಲ್ಲರೂ ಈ ಎಲೆಕ್ಟ್ರಿಕ್ UPSಗೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಯಾಕಂತಂದರೆ ಬಂದಿದ್ದು ಫಸ್ಟ್ ಅದೇ ಪ್ರಾಡಕ್ಟ್, ಹಾಗಾಗಿ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಇದಕ್ಕೆ ಸ್ವಿಚ್ ಆಗಬೇಕು ಅಂತಂದರೆ ಅಷ್ಟೇ ಕನ್ವಿನ್ಸ್ ಆಗಬೇಕು ಅವರು. ಅವರಿಗೆ ಅಡ್ವಾಂಟೇಜ್ ಬಗ್ಗೆ ತಾವು ಹೇಳೋದಾದರೆ, ಇದಕ್ಕೆ ಸ್ವಿಚ್ ಆದರೆ ಎಲೆಕ್ಟ್ರಿಕ್ಗೆ ಕಂಪೇರ್ ಮಾಡಿದರೆ ಇದು ಯಾಕೆ ಬೆಸ್ಟ್? ಇದು ಮೇಜರ್ ಫ್ಯೂಚರ್ಸ್ ಅಂದರೆ ಮೇಡಮ್ ಟೋಟಲ್ ಫಿಟ್ ಆ್ಯಂಡ್ ಫಾರ್ಗೆಟ್ ಆಗಿದೆ, ಜೀರೋ ಮೇಂಟೆನೆನ್ಸ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ವಾಲ್ ಮೌಂಟ್ ಮಾಡ್ಕೋಬೋದು, ನಿಮಗೆ ಯಾವುದೇ ಸ್ಪೇಸನ್ನು ತೊಗೊಳಲ್ಲ. ಜನರಲಿ ಹಾಲಲ್ಲಿ ಇದನ್ನು ಮೌಂಟ್ ಮಾಡಲಿಕ್ಕೆ ಅಲೋ ಮಾಡೋಂಗಿಲ್ಲ. ನಾರ್ಮಲ್ UPSಗಳಾದರೆ ಹಾಲಲ್ಲಿ ಮೌಂಟ್ ಮಾಡಲಿಕ್ಕೆ ಅವಕಾಶ ಮಾಡಲ್ಲ, ಯಾಕಂದರೆ ಗಲೀಜಾಗಿ ಕಾಣುತ್ತೆ, ಡರ್ಟಿ ಆಗುತ್ತೆ, ಆ್ಯಸಿಡ್ ಸ್ಪಿಲ್ಲೇಜ್ ಆಗುತ್ತೆ ಅಂತೇಳಿ. ನಮ್ಮ UPSನ್ನು ನೀವು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೋದು, ಅಂದರೆ ಎಲ್ಲಿ ಬೇಕಲ್ಲಿ ನೀವು ಮೌಂಟ್ ಮಾಡ್ಕೋಬೋದು. ಆ ಥರ ಡಿಸೈನ್ ಇದೆ. ಮತ್ತು ಪೋರ್ಟೇಬಲ್ ಡಿಸೈನ್ ಇದೆ. ನಿಮಗೆ ರಿಮೋಟ್ ಲೊಕೇಶನಲ್ಲಿ ಯೂಸ್ ಮಾಡಬೇಕು ಅಥವಾ ಬೇರೆ ಕಡೆ ತೊಗೊಂಡು ಹೋಗಬೇಕು ಅಂದರೆ ಇದನ್ನು ಈಸಿಲಿ ಕ್ಯಾರಿ ಮಾಡ್ಬೋದು. ಮತ್ತು ಸ್ಲೀಕ್ ಆಗಿದೆ, ಸ್ಲಿಮ್ ಆಗಿದೆ ಅಂತ ಹೇಳ್ಬೋದು. UPS ಅಂದ ತಕ್ಷಣ ಎಲ್ಲರಿಗೂ ಭಾರ ಎತ್ತಕ್ಕಾಗಲ್ಲ, ಅದಕ್ಕೆ ಆ ಪರ್ಟಿಕ್ಯುಲರ್ ಪರ್ಸನ್ನೇ ಬಂದು ಟಚ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಬಟ್ ನಮ್ಮದ್ರಲ್ಲಿ ಆ ಥರ ಇಲ್ಲ ಅಂತ ಹೇಳ್ಬೋದು. ಟೋಟಲಿ ಒಂದು ಯುನಿಕ್ ಪ್ರಾಡಕ್ಟ್ ಆಗಿದೆ ಮತ್ತು ಕಸ್ಟಮರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು ಮೇಡಮ್. ಓಕೆ, ತಾವೇ ಹೇಳಿದ್ರಿ ಅಷ್ಟೇನು ಭಾರ ಇಲ್ಲ, ಆಮೇಲೆ ಈಸಿಲಿ ಮೂವ್ ಮಾಡ್ಬೋದು ಅಂತ. ಅಂಥದ್ದು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಸಾಕಷ್ಟು ಇರುತ್ತೆ. ಯಾಕಂತಂದರೆ ಇವಾಗ ಒಂದು ವೆಯ್ಟ್ ಇರುವಂಥ ವಸ್ತುವನ್ನು ಯಾರು ಮುಟ್ಟಕ್ಕೆ ಹೋಗಲ್ಲ, ಪಕ್ಕದಲ್ಲಿ ಮೂಲೆಯಲ್ಲಿ ಬಿದ್ದಿರುತ್ತೆ ಅಂತ ಅನ್ಕೋತಾರೆ. ಬಟ್ ಇದು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅಷ್ಟು ಸೆನ್ಸಿಟಿವ್ ಇರುತ್ತಾ ಹೇಗೆ? ಎಸ್ ಮೇಡಮ್, ಇದು ಅದಕ್ಕೆ ಕಂಪೇರ್ ಮಾಡಿದಾಗ ಅಷ್ಟೇ ಲೈಟ್ ವೆಯ್ಟು. ಬಟ್ ಇದು ಜನರಲಿ 19 kg ವೆಯ್ಟ್ ಬಂದೇ ಬರುತ್ತೆ. ಆ ಥರ ಏನು ಈ ಮಕ್ಕಳು ಕೆಡುತ್ತಾರೆ ಬೀಳುತ್ತೆ ಅನ್ನೋ ಅಂತ ಆ ಥರ ಏನು ಭಯ ಇರಲ್ಲ. ಇದು TV ನೀವು ಹೆಂಗೆ ಮೌಂಟ್ ಮಾಡ್ತೀರಾ, ನೀವು AC ಸ್ಟೆಬಿಲೈಸರ್ನ ಹೆಂಗೆ ಮೌಂಟ್ ಮಾಡ್ಕೊತೀರಾ, ಇದು ಒಂಥರ ಡಿವೈಸ್ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ ಮೇಡಮ್. ಓಕೆ, ತಾವು ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀರಾ. ಸೊ ಮುಂದಿನ ಪ್ಲ್ಯಾನ್ಸ್ ಏನಿದೆ ತಮ್ಮದು? ಮೇಡಮ್, ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ಥರ ನಮಗೆ, ಯಾಕಂದರೆ ಇದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಗ್ರಾಹಕರದು. ಇನ್ನೂ ಇನ್ನೋವೇಟಿವ್ ಪ್ರಾಡಕ್ಟ್ಸನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಆ ಸದ್ಯದಲ್ಲೇ ಮತ್ತೆ ನೆಕ್ಸ್ಟ್ ನಾವು ರಿವ್ಯೂ ಮಾಡ್ತೀವಿ. ನಾವು ಸೋಲಾರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಸೋಲಾರಲ್ಲಿ ಇನ್ನೋವೇಟಿವ್ ಪ್ರಾಡಕ್ಟ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಬ್ರ್ಯಾಂಡಲ್ಲಿ ಬೇರೆ ಬೇರೆ ಒಂದು ಗೃಹೋಪಯೋಗಿ ಅಂತ ಡೊಮೆಸ್ಟಿಕ್ ಫ್ರೆಂಡ್ಲಿ ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡ್ತೀವಿ ಮೇಡಮ್ ಮುಂದಿನ ದಿನಗಳಲ್ಲಿ. ಸರ್, ತಾವೇ ಹೇಳಿದ್ರಿ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ, ಒಳ್ಳೆ ರಿವ್ಯೂ ಕೂಡ ಇದೆ ಅಂತ. ಜನರು ಮತ್ತೆ ಮತ್ತೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದಾರಾ ಹೇಗೆ? ಜೊತೆಗೆ ತಾವು ಫಸ್ಟ್ ಒಂದು ಪ್ರಾಡಕ್ಟ್ ಮಾರ್ಕೆಟ್ಗೆ ತರ್ತಿದ್ದೀರಾ ಅಂತಂದರೆ ಜನರ ಟ್ರಸ್ಟ್ ಗಳಿಸೋದು ಬಹಳ ಕಷ್ಟ. ತಮಗೆ ಹೆಂಗೆ ಅನ್ನಿಸ್ತಿದೆ? ಬಿಗಿನಿಂಗ್ ನಾವು ಸ್ವಲ್ಪ ಟ್ರಬಲ್ ಫೇಸ್ ಮಾಡಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ಪಲ್ಸ್ ನಮಗೆ ನಾರ್ಮಲ್ UPSಗಳನ್ನು ಕೊಟ್ಟು ಗೊತ್ತಿತ್ತು ಅಷ್ಟೇ, ಈ ಲಿಥಿಯಂ UPSನ ಕೊಟ್ಟು ಗೊತ್ತಿರಲಿಲ್ಲ. ತದನಂತರ ನಾವು ಡೇ ಬೈ ಡೇ ಅಪ್ಡೇಟ್ ಮಾಡಿಕೊಂಡು ಇವಾಗ ನಮ್ಮ ಲಾಂಚಿಂಗ್ ಪ್ರಾಡಕ್ಟು ಈ ಪ್ರಾಡಕ್ಟು ಟೋಟಲಿ ರಿವರ್ಸ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಟೋಟಲಿ ವಿ ಆರ್ ಅಪ್ಡೇಟೆಡ್. ನಾವು ಮೊದಲು ಫ್ಯೂಸ್ ಮಾಡೆಲ್ಗಳನ್ನು ಮಾಡಿದ್ವಿ, ಅದು ಸ್ವಲ್ಪ ಇರಿಟೇಷನ್ ಆಯಿತು, ಹರ್ಡಲ್ಸ್ ಆಯಿತು. ಅದಕ್ಕೆ ನಾವು ಇವಾಗ ಎಲ್ಲದಕ್ಕೂ MCB ಮಾಡೆಲ್ಸ್ ಹಾಕಿದ್ವಿ. ಟೋಟಲಿ ನಮ್ಮದು ಪರ್ಸೆಂಟೇಜ್ ನಮ್ಮದು 2% ಕಂಪ್ಲೇಂಟ್ ಇದೆ ಅಂತ ಹೇಳ್ಬೋದು. ಅಂದರೆ ನಾವು ಒಂದು 100 UPSನ್ನು ಸೇಲ್ ಮಾಡಿದ್ವಿ ಅಂದರೆ 2 UPS ಕಂಪ್ಲೇಂಟ್ ಬರ್ಬೋದು. ದಟ್ಸ್ ಆಲ್ಸೋ ಬೇಸ್ಡ್ ಆನ್ ಸೈಟ್ ಕಂಡೀಷನ್. ಇವಾಗ ಏನಾಗುತ್ತೆ, ನಮ್ಮ UPS ಬಂದುಬಿಟ್ಟು ಪೂರ್ತಿ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಕನೆಕ್ಟ್ ಆಗಿರೋದ್ರಿಂದ ಪೂರ್ತಿ ಮನೆ ರನ್ ಆಗ್ತಾ ಇರುತ್ತೆ. ಅಂದರೆ ಲೈಟ್ಸು, ಫ್ಯಾನು, TV, ಮಿಕ್ಸಿ, ಒಂದು ಮಾಸ್ಕಿಟೋ ಕಾಯಿಲು, ಮೊಬೈಲ್ ಚಾರ್ಜರ್ಸು ಎಲ್ಲ ರನ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಇಕ್ವಿಪ್ಮೆಂಟ್ ಏನೋ ಟ್ರಬಲ್ ಆದರೆ ಅದು UPSಗೆ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆ ಥರ ಇರೋದ್ರಿಂದ ಟೋಟಲಿ ಮನೆಯನ್ನು ಕಂಟ್ರೋಲ್ ಮಾಡೋದ್ರಿಂದ ಸಮ್ ಎಲೆಕ್ಟ್ರಿಕಲ್ ಇಶ್ಯೂ ಆಗ್ಬೋದು. ಬಿಟ್ಟರೆ UPS ಕಂಪನಿ UPS ಪ್ರಾಡಕ್ಟಿಂದ ಏನು ವ್ಯತ್ಯಾಸ ಆಗಲ್ಲ ಅಂತ ಹೇಳ್ಬೋದು ಮೇಡಮ್. ಓಕೆ ಸರ್, ತಾವು ಹೇಳಿದ್ರೆ ತಮ್ಮ ಕಂಪ್ನಿ ಇರೋದು ಬೆಂಗಳೂರಲ್ಲಿ. ಇನ್ ಕೇಸ್ ಹುಬ್ಳಿಯಲ್ಲಿರೋರಿಗೆ ತಮ್ಮ ಪ್ರಾಡಕ್ಟ್ ಬೇಕು ಅಥವಾ ಮಂಗಳೂರಲ್ಲಿರೋರಿಗೆ ತಮ್ಮ ಪ್ರಾಡಕ್ಟ್ ಬೇಕು, ಅವಾಗ ಹೆಂಗೆ ಸರ್ವಿಸ್ ಕೊಡ್ತೀರಾ ತಾವು? ಮೇಡಮ್, ಟೋಟಲಿ ಆಲ್ ಓವರ್ ಕರ್ನಾಟಕ ನಮ್ಮದು 150 ಜನ ಡೀಲರ್ಸ್ ಇದ್ದಾರೆ ಆಲ್ರೆಡಿ ಎಕ್ಸಿಸ್ಟಿಂಗು. ಮತ್ತು 8 ರಿಂದ 10 ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಆಗ್ತಾ ಇದ್ದಾರೆ. ಅಂದರೆ ಎವ್ರಿ ಕಾರ್ನರ್ ಆಫ್ ದಿ ಕರ್ನಾಟಕ ನಾವು ಸರ್ವಿಸ್ ಅಂತೂ ರೀಚ್ ಮಾಡ್ತಾ ಇದ್ದೀವಿ. ಸೇಲ್ಸು ಇನ್ನೂ 50% ರೀಚ್ ಮಾಡಿದ್ದೀವಿ. ಇನ್ನು 50% ರೀಚ್ ಮಾಡೋದು ಪೆಂಡಿಂಗ್ ಇದೆ ಅಂತ ಹೇಳ್ಬೋದು. ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ ನಮಗೆ ಕಸ್ಟಮರು ಮತ್ತು ಡೀಲರ್ ಡಿಸ್ಟ್ರಿಬ್ಯೂಟರ್ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ. ಎವ್ರಿ ಕಾರ್ನರ್ ನಾವು ಸೇಲ್ಸ್ ಆ್ಯಂಡ್ ಸರ್ವಿಸ್ ಆಕ್ಟಿವಿಟೀಸನ್ನು ಸದ್ಯಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸದ್ಯಕ್ಕೆ ಕರ್ನಾಟಕ, ಮುಂದಿನ ದಿನಗಳಲ್ಲಿ ಆಲ್ ಓವರ್ ಇಂಡಿಯಾ ಮಾಡ್ತೀವಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಜನರಿಗಿರುವಂಥ ಒಂದೇ ಪ್ರಶ್ನೆ, ನಾವು ಪ್ರಾಡಕ್ಟ್ ಏನೋ ತಗೋಬೋದು, ಬಟ್ ಪ್ರೈಸ್ ಹೆಂಗಿರುತ್ತೆ ಅನ್ನುವಂಥದ್ದೊಂದು ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ತಾವು ಹೇಳೋದಾದರೆ? ಪ್ರೈಸ್ ನೋಡಿ ಮೇಡಮ್, ಏನಾಗುತ್ತೆ, ಒಂದು ಎಕ್ಸಾಂಪಲ್ ನಿಮಗೆ ಒಂದು ನಾರ್ಮಲ್ UPSನ್ನು ನೀವು ಬೈ ಮಾಡಿದರೆ ಒಂದು 19,000 ಪೇ ಮಾಡ್ತೀರಾ, ಅಂದರೆ 20,000 ಪೇ ಮಾಡ್ತೀರಾ ಅಂದ್ಕೊಳ್ಳಿ. ಆಫ್ಟರ್ 3 years ನೀವೇನು ಮಾಡ್ತೀರಾ, ಮತ್ತೆ 12,000 ನೀವು ಬ್ಯಾಟ್ರಿ ಪೇ ಮಾಡಬೇಕಾಗುತ್ತೆ. ಮತ್ತೆ ಆಫ್ಟರ್ 3 years ಮತ್ತೆ 12,000 ಪೇ ಮಾಡಬೇಕಾಗುತ್ತೆ. ಅರೌಂಡ್ ನಿಮಗೆ ಜನರಲಿ ಒಂದು 10 yearsಗೆ ಒಂದು 44,000 ಇನ್ವೆಸ್ಟ್ ಮಾಡ್ತೀರಾ ನಾರ್ಮಲ್ ಬ್ಯಾಟ್ರಿಗಳಲ್ಲಿ UPSಗಳಲ್ಲಾದರೆ. ನಮ್ಮದ್ರಲ್ಲಿ ಬಿಗಿನಿಂಗ್ಗೆ 24,000 ನೀವು ಇನ್ವೆಸ್ಟ್ ಮಾಡಿಬಿಟ್ರೆ ನಿಮಗೆ ಟೋಟಲಿ 10 yearsವರೆಗೂ ಲೈಫ್ ಬರುತ್ತೆ. ಅಂದರೆ ನಿಮಗೆ ಟೋಟಲಿ 20,000 ಸೇವ್ ಆಗುತ್ತೆ. ಬಟ್ ನಿಮ್ಗೆ ಏನು ಅನಿಸುತ್ತೆ, ಬಿಗಿನಿಂಗು ಅದು 19,000 ಇದೆ, 24,000 ಇದೆ, 5,000 ಎಕ್ಸ್ಟ್ರಾ ಯಾಕೆ ಪೇ ಮಾಡ್ಬೇಕಂತ ಕ್ವಶನ್ ಬರುತ್ತೆ ಅನ್ನೋದು ಬಿಟ್ಟರೆ, ಬಟ್ ನಿಮಗೆ ಇದು ಲಾಂಗ್ ಟರ್ಮ್ ವಿಷನ್ ಇದ್ದಾಗ ನಿಮಗೆ 100% ವರ್ತ್ ಇರುತ್ತೆ ಅಂತ ಹೇಳ್ಬೋದು. ಎವ್ರಿ 6 months ನಾವು 350 rupees ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ
ನಿಮಗೆ 7,000 rupees ಬರೀ ಮೇಂಟೆನೆನ್ಸ್ ಕಾಸ್ಟೇ ಬರುತ್ತೆ. ಆ ಎಲ್ಲ ಹರ್ಡಲ್ಸ್ ಇದ್ರಲ್ಲಿ ಇರಲ್ಲ ಮತ್ತು ಟೋಟಲಿ ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಸುಕಿ ಲಿಥಿಯಂ UPS ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ TV9 ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಮಸ್ತ ಕನ್ನಡಿಗರು. ಇದು ಬಸುಕಿ ಲಿಥಿಯಂ UPS ಅದು ಒಂದು ಸಮಸ್ತ ಕನ್ನಡಿಗರ ಕಂಪ್ನಿ ಅಂತ ಹೇಳ್ಬೋದು. ಇದನ್ನು ನೀವೇ ಕಟ್ಟಿ ಬೆಳೆಸಿದ್ದೀರಾ, ಇದನ್ನು ಮುಂದೆ ತೊಗೊಂಡು ಹೋಗೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದೇ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.